ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತೊಂದು ಟೊಮೆಟೊ ಗೊಜ್ಜುನ ಮಾಡ್ತಾಯಿದ್ದೀನಿ. ನೀವು ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ. ಒಂದು ತುತ್ತು ತಿನ್ನೋರು 2 ತುತ್ತನ್ನ ತಿಂತೀರಿ. ನೋಡಿ, ಒಂದು 5 ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, ಒಂದು 5-6 ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಶುಂಠಿನ ತೊಗೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಇದರಲ್ಲೇ ಒಂಚೂರು ಅರಿಶಿನ ಪುಡಿನ ಹಾಕ್ಕೊಳ್ಳೋಣ, ಸ್ವಲ್ಪ ಒಂದು 1/4 ಚಮಚದಷ್ಟು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೀರೇನು ಹಾಕೋದು ಬೇಡ. ನೋಡಿ, ಗ್ರೈಂಡ್ ಆಯಿತು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಓಕೆ, ಇವಾಗ ಬಾಂಡ್ಲಿ ಇಟ್ಕೊಂಡಿದ್ದೀನಿ. ನಾನು ಒಂದು 2-3 ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸನ್ಫ್ಯೂರ್ ಆಯಿಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ ಅನ್ನಕ್ಕೆ. ಎಣ್ಣೆ ಕಾದ ನಂತರ ಸಾಸಿವೆ ಒಂದು 1/4 ಚಮಚದಷ್ಟು, ಸ್ವಲ್ಪ ಜೀರಿಗೆ ಒಂದು 1/4 ಚಮಚದಷ್ಟು. ಇದು ಚಟಪಟ ಅಂತ ಸಿಡಿದ ನಂತರ, ಒಬ್ಬೊಬ್ರಿಗೆ ಗೊತ್ತಿರಲ್ಲ, ಸಾಸಿವೆ ಸಿಡಿಯೋಕ್ಕೆ ಮುಂಚೆನೇ ಹಾಕ್ತಾರೆ. ಸಾಸಿವೆ ಸಿಡಿಬೇಕು ಫ್ರೆಂಡ್ಸ್. ಸಿಡಿದಿಲ್ಲ ಅಂದರೆ ಅದು ಕಹಿ ಇರುತ್ತೆ, ಬಟ್ ಟೇಸ್ಟೂ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಸಿಡಿಯೋವರೆಗೂ ವೆಯ್ಟ್ ಮಾಡಿ ಪೇಷನ್ಸಿಂದ. ನಂತರ ನಾನು 5-6 ಹಸಿಮೆಣಸಿನ್ಕಾಯಿ, ನನಗೆ ಹಸಿಮೆಣಸಿನ್ಕಾಯಿ ತುಂಬಾ ಇಷ್ಟ. ಆ್ಯಕ್ಚುಲಿ ನಿಮಗೆ ಬೇಡ ಅಂದರೆ ನೀವು ಈ ಜಾಗದಲ್ಲಿ ಬೇಕಾದರೆ ನೀವು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಮತ್ತು ಕರಿಬೇವಿನ ಸೊಪ್ಪು ಒಂದು 10 ಎಸಳು ಹಾಕ್ತಾಯಿದ್ದೀನಿ, ಒಂದು 5-6 ಹಸಿಮೆಣಸಿನ್ಕಾಯಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಆಯಿಲ್ನಲ್ಲಿ ಮಿಕ್ಸ್ ಆಗಲಿ. ನಂತರ ನಾನೊಂದು 2 ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ. ತುಂಬಾ ಈಸಿ. ಇವತ್ತು ನಾನು ಊರಿಗೆ ಹೋಗಿ ಬಂದೆ ದೇವಸ್ಥಾನಕ್ಕೆ. ಸೊ ಏನು ಮಾಡೋದಪ್ಪ ಅರ್ಜೆಂಟಾಗಿ ಅಂತೇಳ್ಬಿಟ್ಟು ತುಂಬ ಹೊಟ್ಟೆ ಬೇರೆ ಹಸಿತಾಯಿತ್ತು. ಹಾಗಾಗಿ ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋಣ ಅಂತೇಳ್ಬಿಟ್ಟು ಈ ಥರ ಒಂದು ಗೊಜ್ಜುನ ಮಾಡ್ತಾಯಿದ್ದೀನಿ. ಈ ಗೊಜ್ಜು ಜೊತೆಯಲ್ಲಿ ಅನ್ನ ಮಾಡಿಕೊಂಡು, ಜೊತೆಗೆ ಹಪ್ಪಳ ಅಥವಾ ಬಜ್ಜಿ ಜೊತೆಯಲ್ಲಿ ತಿಂತಾಯಿದ್ರೆ ವಾವ್, ಎಷ್ಟು ಸೂಪರ್ ಇರುತ್ತೆ ಗೊತ್ತಾ. ನೋಡಿ, ಇವಾಗ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಪುಡಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಲಿ ಬೇಗ ಅಂತ ಅಷ್ಟೇ. ಬೇಗ ನೀವು ಸ್ವಲ್ಪ ಈರುಳ್ಳಿ ಮುಂಚೆನೇ ಹಾಕಿದ್ರೆ ಸಾಫ್ಟ್ ಆಗುತ್ತೆ ಅಂತ. ಓಕೆ, ನೋಡಿ ಇವಾಗ ಸಾಫ್ಟ್ ಆಗಿದೆ. ಈಗ ನಾವು ರುಬ್ಬಿರುವಂಥದ್ದನ್ನು ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬ್ರೌನ್ ಕಲರ್ ಆ ಥರ ಎಲ್ಲ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಓಕೆ, ಜಸ್ಟ್ ಅದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ನಂತರ ನಾವು ರುಬ್ಬಿರುವಂಥದ್ದನ್ನು, ಇವಾಗ ಇದು ಮನೆಯಲ್ಲೇ ಮಾಡುವಂಥ ಸಾಂಬಾರು ಪೌಡರ್. ಇದು ಬೇಳೆಗೆಲ್ಲ ಯೂಸ್ ಮಾಡ್ತೀರಲ್ಲ, ಬೇಳೆ ಸಾಂಬಾರಿಗೆಲ್ಲ, ಅದು ಮನೆಯಲ್ಲೇ ಮಾಡುವಂಥದ್ದು. ಅದು ಇದೇ ವಿಡಿಯೋನ ನೀವು ನೋಡಿ, ಓಕೆನಾ. ಇವಾಗ ರುಬ್ಬಿರುವಂಥದ್ದನ್ನು ನಾನು ಟೊಮೊಟೊನ ಇದರೊಳಗಡೆ ಹಾಕ್ಕೊಳ್ತಿದ್ದೀನಿ. ಸಖತ್ತಾಗಿರುತ್ತೆ. ಈ ಥರ ಊರಿಗೆ ಹೋಗಿ ಬಂದಾಗ ಸಡನ್ನಾಗಿ ಏನಾದರೂ ಮಾಡಬೇಕಲ್ಲಪ್ಪ ಅಂದ್ಕೊಂಡಾಗ ಈ ರೀತಿ ಖಂಡಿತ ನೀವು ಮಾಡಿ ನೋಡಿ. ತುಂಬ ಬೇಗನೆ ಆಗುತ್ತೆ. ಅರ್ಧ ಗಂಟೆಯಲ್ಲಿ ಅನ್ನ ಮಾಡಿ ನಾನು ಗೊಜ್ಜು ಮಾಡಿ ಬಜ್ಜಿನೂ ಮಾಡಿಬಿಟ್ಟೆ ಫ್ರೆಂಡ್ಸ್. ಓಕೆ, ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ವಾವ್, ಎಣ್ಣೆಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಎಣ್ಣೆ ಬಿಟ್ಕೊಡೋವರೆಗೂ ಕುದಿಸಿದ್ರೆ ಟೊಮೊಟೊ ಗೊಜ್ಜು ರೆಡಿ. ಈ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡಿದ್ರೆ ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟಾಟಾ, ಟೇಕ್ ಕೇರ್.